ರೇಣುಕಾಸ್ವಾಮಿ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಾಜ್ಯಾದ್ಯಂತ ಸಾಕಷ್ಟು ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಅಷ್ಟೇ ಅಲ್ಲ, ದಿನ ಕಳೆದಂತೆ ಹೊಸ ಬೆಳವಣಿಗೆಗಳು ಕೂಡ ನಡೀತಾ ಇದೆ. ಏನು ದರ್ಶನ್ ಅವರು ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಏನು ಮಾತುಗಳು ಕೇಳಿಬರ್ತಾ ಇದ್ದು, ತನಿಖೆ ತುಂಬ ಚುರುಕಾಗಿ ನಡೀತಾ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕನ್ನಡ ಚಿತ್ರರಂಗದ ಯಾರೊಬ್ಬರು ಕೂಡ ಧ್ವನಿ ಎತ್ತಿರಲಿಲ್ಲ. ಸೊ ಈಗ ಒಬ್ಬೊಬ್ಬರಾಗಿಯೇ ಈ ಪ್ರಕರಣದ ಕುರಿತಂತೆ ಮಾತಾಡ್ತಾ ಇದ್ದಾರೆ. ಅಂದರೆ ನಿನ್ನೆ ಅಷ್ಟೇ ಸುದೀಪ್ ಅವರು ಈ ವಿಚಾರವಾಗಿ ಮಾತಾಡಿದರು. ಅದಾದ ಮೇಲೆ ಉಪೇಂದ್ರ ಅವರು ಮಾತಾಡಿದರು. ಇವರಿಬ್ಬರಿಗಿನ ಮೊದಲಾಗಿ ಮಾತಾಡಿದ್ದು ರಮ್ಯಾ, ಸ್ಯಾಂಡಲ್ವುಡ್ ಕ್ವೀನ್ ಅಂತ ಏನು ಕರೀತಾರೆ, ರಮ್ಯಾ ಅವರು ಫಸ್ಟು ಇದ್ರ ಬಗ್ಗೆ ಧ್ವನಿ ಎತ್ತಿದ್ರು. ಅಂದರೆ ರೇಣುಕಾಸ್ವಾಮಿ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು, ಅವರ ಕುಟುಂಬಕ್ಕೆ ನ್ಯಾಯಯುತವಾದಂಥ ನ್ಯಾಯ ದೊರಕಬೇಕು ಅನ್ನೋ ರೀತಿಯಲ್ಲಿ ಅವರು ಮಾತಾಡಿದರು. ಈಗ ಒಬ್ಬೊಬ್ಬರೇ ಚಿತ್ರರಂಗದ ನಟ ನಟಿಯರು ಕೂಡ ಇದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ರಚಿತಾ ರಾಮ್ ಅಂದರೆ ಏನು ಡಿಂಪಲ್ ಕ್ವೀನ್ ಅಂತ ಏನು ಕರಿತೀವಿ ಕನ್ನಡ ಚಿತ್ರರಂಗದಲ್ಲಿ, ಅವರು ಇವತ್ತೊಂದು ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಅಂದರೆ ಅವರ ಏನು ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಇದೆ ಅದರಲ್ಲಿ ಒಂದು ಪೋಸ್ಟ್ ಬರೆದ್ಬಿಟ್ಟು ರೇಣುಕಾಸ್ವಾಮಿ ಕುರಿತಂತೆ ಒಂದಿಷ್ಟು ಮಾತಾಡಿದ್ದಾರೆ. ಏನಂತಂದರೆ, ಈ ನೋಟನ್ನ ನಾನು ನಟಿಯಾಗಿ ಅಲ್ಲ, ಒಬ್ಬ ಸಾಮಾನ್ಯ ಪ್ರಜೆಯಾಗಿ ನಾನು ಬರಿತಾ ಇದ್ದೀನಿ ಅಂಥೇಳಿ ಶುರು ಮಾಡ್ತಾರೆ ಅವರು. ಸೊ ಅವ್ರು ಹೇಳಿದ್ದೇನೆಂದರೆ, ಇತ್ತೀಚೆಗೇನು ಈ ಪ್ರಕರಣ ನಡೆದಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ನನ್ನದೊಂದು ಮಾತು ಅಂಥೇಳಿ ಶುರು ಮಾಡ್ತಾರೆ. ಮೊದಲನೇದಾಗಿ ಅವ್ರು ಹೇಳೋದು, ರೇಣುಕಾಸ್ವಾಮಿಗೆ ನ್ಯಾಯ ಸಿಗಬೇಕು, ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು, ಮತ್ತು ಅವರ ಕುಟುಂಬಕ್ಕೆ ದೇವರು ಧೈರ್ಯನ ತುಂಬುವಂಥ ಶಕ್ತಿ ನೀಡಬೇಕು ಅನ್ನೋ ಅರ್ಥದಲ್ಲಿ ಅವರು ಬರಿತಾ ಹೋಗ್ತಾರೆ. ಆಮೇಲೆ ಈ ಪ್ರಕರಣ ಏನು ತನಿಖೆ ಆಗ್ತಾಯಿದೆ ಅದು ಕಾನೂನಾತ್ಮಕವಾಗಿ ಎಲ್ರಿಗೂ ನ್ಯಾಯ ಸಿಗಬೇಕು ಅನ್ನೋದು. ಮತ್ತು ಕೆಳಗೆ ಬರೀತಾರೆ, ದರ್ಶನ್ ಅವರು ನನ್ನ ಗುರುಗಳು ಅಂತ ಹೇಳ್ತಾರೆ. ಅಂದರೆ ದರ್ಶನ್ ಅವರ ತೂಗುದೀಪ ಬ್ಯಾನರ್ ಮೂಲಕ ನಾನು ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ದೀನಿ. ಸೊ ಹಂಗಾಗಿ ಅವರ ಸಿನಿಮಾದ ಮೂಲಕ ನಾನು ಎಂಟ್ರಿ ಆದಂಥವಳು. ಹಾಗಾಗಿ ಅವರು ನನ್ನ ಗುರುಗಳು, ಗುರು ಸಮಾನರು. ಆಮೇಲೆ ನನ್ನ ಜೀವನದ ಪ್ರತಿಯೊಂದು ತಪ್ಪುಗಳನ್ನು ಕೂಡ ತಿದ್ತಾ ಇದ್ದರು, ಮಾರ್ಗದರ್ಶನ ನೀಡ್ತಾ ಇದ್ದರು. ಇಂತಹ ವ್ಯಕ್ತಿ ಈ ಏನು ರೇಣುಕಾಸ್ವಾಮಿ ಪ್ರಕರಣ ಇದೆ, ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಸುದ್ದಿ ನಿಜಕ್ಕೂ ನನಗೆ ಒಂದು ಸ್ವಲ್ಪ ನಂಬೋದಕ್ಕೆ ಕಷ್ಟ ಆಗ್ತಾ ಇದೆ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಏನೇ ಇದ್ದರೂ ಈ ಒಂದು ಪ್ರಕರಣ ಇದೆಯಲ್ಲ, ತನಿಖೆಯಿಂದ ಹೊರಗೆ ಬರಬೇಕು, ಹೊರಗೆ ಬಂದ ನಂತರನೇ ಏನು ಸತ್ಯಾಸತ್ಯತೆ ತಿಳಿಯುತ್ತೆ ಅನ್ನೋ ಅರ್ಥದಲ್ಲಿ ಕೂಡ ಅವರು ಬರ್ಕೊಂಡಿದ್ದಾರೆ. ಮತ್ತು ಇನ್ನೊಂದೇನೆಂದರೆ, ಈ ಮಾಧ್ಯಮಗಳು ಏನು ದಿನನಿತ್ಯ ಸುದ್ದಿಗಳನ್ನು ಬಿತ್ತರಿಸಿದ್ದಾರೆ, ಇವರು ಪಾರದರ್ಶಕವಾಗಿ ಇರಬೇಕು ಅನ್ನೋ ಅರ್ಥದಲ್ಲಿ ರಚಿತಾರಾಮ್ ಒಂದು ಪೋಸ್ಟನ್ನು ಮಾಡಿದ್ದಾರೆ. ಅಂದರೆ ರಚಿತಾರಾಮ್ ಜೊತೆ ಬುಲ್ಬುಲ್ ಸಿನಿಮಾ ಮಾಡಿದರು ದರ್ಶನ್. ಆ ಬುಲ್ಬುಲ್ ಫಸ್ಟ್ ಸಿನಿಮಾ ರಚಿತಾರಾಮ್ದು. ಸೊ ಕನ್ನಡ ಚಿತ್ರರಂಗದಲ್ಲಿ ಅದು ಸೂಪರ್ ಹಿಟ್ ಸಿನಿಮಾ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ರಚಿತಾರಾಮ್ ಅವರು ಹಿಂತಿರುಗಿ ನೋಡಿಲ್ಲ. ಇವತ್ತಿಗೂ ಬೇಡಿಕೆ ಇರುವಂಥ ನಟಿಯಾಗಿ ರಚಿತಾರಾಮ್ ಕಾಣಿಸ್ಕೊಳ್ತಾ ಇದ್ದಾರೆ. ಸೊ ಇತ್ತೀಚೆಗಷ್ಟೇ ಯಾವ ನಟರುಗಳು, ನಟ ನಟಿಯರು, ಆಮೇಲೆ ಕನ್ನಡ ಚಿತ್ರರಂಗದ ಒಂದಷ್ಟು ಜನ ಈ ದರ್ಶನ್ ಅವರ ಈ ಪ್ರಕರಣಕ್ಕೆ ಕುರಿತಂತೆ ಧ್ವನಿ ಎತ್ತುತ್ತಾ ಬಂದರು. ಸೊ ಈಗ ರಚಿತಾರಾಮ್ ಕೂಡ ಇವತ್ತೊಂದು ಟ್ವೀಟ್ ಮಾಡುವ ಮೂಲಕ, ಅಂದರೆ ತಮ್ಮ ಇನ್ಸ್ಟಾಗ್ರಾಮದಲ್ಲಿ ಪೋಸ್ಟ್ ಮಾಡುವ ಮೂಲಕ ಒಂದಷ್ಟು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡಿದ್ದಾರೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇಷ್ಟು ದಿನ ಮೌನವಾಗಿದ್ದಂತಹ ನಿರ್ಮಾಪಕ ಏನು ಉಮಾಪತಿ ಇದ್ದಾರೆ, ಉಮಾಪತಿ ಅವರು ಮೌನ ಮುರಿದು ಮಾತಾಡಿದ್ದಾರೆ. ಮೊನ್ನೆ ಅಷ್ಟೇ ಒಂದು ಪೋಸ್ಟ್ ಮಾಡಿದರು ಕೂಡ, ಇವತ್ತು ಓಪನ್ ಆಗಿ ಅವರು ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಅಂದರೆ ಇಷ್ಟು ದಿನ ನಾನು ಯಾಕೆ ಮೌನವಾಗಿದ್ದೆ ಅನ್ನೋ ಅರ್ಥದಲ್ಲಿ ಒಂದು ಸಣ್ಣ ಕಥೆ ಹೇಳ್ತಾರೆ. ಅಂದರೆ ಕೋಡಿ ಮಠದ ಶ್ರೀಗಳಿದ್ದಾರೆ, ಅವರ ಮಠಕ್ಕೆ ಅವರ ತಂದೆ ನಡ್ಕೊಳ್ತಾ ಇರ್ತಾರೆ. ಸೊ ಒಂದು ದಿನ ಅವ್ರ ತಂದೆ ಜೊತೆಗೆ ಉಮಾಪತಿಯವರು ಕೂಡ ಹೋಗ್ತಾರೆ. ಹೋದಾಗ ಅವ್ರ ತಂದೆ ಹೇಳ್ತಾರೆ ಶ್ರೀಗಳಿಗೆ, ಉಮಾಪತಿ ಯಾವಾಗಲೂ ಸಿಟ್ಟಿನ ಮನುಷ್ಯ, ಯಾರೇನೇ ಮಾತಾಡಿದ್ರು ಅಲ್ಲೇ ತಿರುಗೇಟ್ ನೀಡ್ತಾ ಇರ್ತಾರೆ, ಒಂದು ಸ್ವಲ್ಪ ಬುದ್ಧಿವಾದ ಹೇಳಿ, ಮುಂಗೋಪ ಜಾಸ್ತಿ ಅನ್ನೋ ಅರ್ಥದಲ್ಲಿ ಶ್ರೀಗಳ ಮುಂದೆ ಅವರಪ್ಪ ಹೇಳ್ಕೊಂಡಾಗ ಶ್ರೀಗಳು ಹೇಳ್ತಾರಂತೆ, ಯಾರು ಏನೇ ಮಾಡಿದ್ರು ಏನೇ ಅಂದರೂ ನೀನು ಮಾತ್ರ ಏನು ಮಾತಾಡೋಕ್ಕೆ ಹೋಗ್ಬಾರ್ದು, ನೀನು ಮೌನವಾಗಿರಬೇಕು, ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡಬೇಕು ಅಂತ ಹೇಳಿದ್ರಂತೆ. ಸೊ ಅದರಂತೆ ಉಮಾಪತಿ ಇಷ್ಟು ವರ್ಷ ಹಾಗೇ ಇದ್ದರು. ಅಂದರೆ ದರ್ಶನ್ ಅವರು ಉಮಾಪತಿಯವ್ರನ್ನ ಒಂದು ವೇದಿಕೆಯ ಮೂಲಕ ಸಾಕಷ್ಟು ಖಡಕ್ ವಾರ್ನಿಂಗ್ ಕೊಟ್ಟಿರ್ತಾರೆ. ಅಂದರೆ ಅವರ ವಿರುದ್ಧದ ಮಾತುಗಳನ್ನು ಆಡಿರ್ತಾರೆ. ಆಗಲೂ ಕೂಡ ಉಮಾಪತಿ ಎಲ್ಲೂ ಕೂಡ ಏನು ಹೇಳಿಕೆನ ನೀಡಿರಲಿಲ್ಲ. ಈಗ ಉಮಾಪತಿಯವರು ಒಂದಿಷ್ಟು ತಮ್ಮದೇ ಶೈಲಿಯಲ್ಲಿ ಮಾತುಗಳನ್ನು ಹರಿಬಿಟ್ಟಿದ್ದಾರೆ, ಅದು ದರ್ಶನ್ ವಿರುದ್ಧ. ಅಂದರೆ
ಬೆಳಿಗ್ಗೆ ಗುಡ್ ಮ್ಯಾನ್ ಆಗಿರ್ತಾರೆ, ಸಂಜೆ ಆಗುವಷ್ಟರಲ್ಲಿ ಅವರು ಬ್ಯಾಡ್ ಮ್ಯಾನ್ ಆಗಿರ್ತಾರೆ ಅನ್ನೋ ಅರ್ಥದಲ್ಲಿ ಮಾತಾಡ್ತಾರೆ. ಅಂದರೆ ಇದರ ಅರ್ಥ ನೀವು ಕಂಡ್ಕೋಬೇಕು. ಸೊ ಇನ್ನೂ ಒಂದಿಷ್ಟು ಉಮಾಪತಿಯವರು ಮಾತಾಡಿದ್ದಾರೆ. ಏನು ಅಂತಂದರೆ, ದೊಡ್ಡವರು ಏನೇ ಮಾಡಿದರೂ ತಪ್ಪುಗಳನ್ನು ಸರಿಪಡಿಸ್ಕೋಬಹುದು ಅನ್ನೋ ಅರ್ಥದಲ್ಲಿ ಅವ್ರು ಹೇಳಿದ್ದಾರೆ. ಆದರೆ ಈ ಪ್ರಕರಣ ಏನಿದೆ, ಫಸ್ಟ್ ಆಫ್ ಆಲ್ ರೇಣುಕಾ ಸ್ವಾಮಿಯವರ ಕುಟುಂಬಕ್ಕೆ ಮೊದಲು ನ್ಯಾಯ ಸಿಗಬೇಕು. ಆ ನಂತರದಲ್ಲಿ ಏನು ತನಿಖೆ ಮುಂದುವರಿತಿದೆ ಆ ತನಿಖೆ ಪ್ರಾಮಾಣಿಕವಾಗಿ ನಡಿಬೇಕು, ತಪ್ಪಿತಸ್ಥರಿಗೆ ಶಿಕ್ಷೆ ಆಗೋಬೇಕು ಅನ್ನೋ ಅರ್ಥದಲ್ಲಿ ಉಮಾಪತಿಯವರು ಮಾತಾಡಿದ್ದಾರೆ. ಅದೇನೇ ಇರಲಿ, ಕನ್ನಡ ಚಿತ್ರರಂಗದಲ್ಲಿ ಒಬ್ಬೊಬ್ಬರೇ ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತುಗಳನ್ನು ಆಡೋದಕ್ಕೆ ಶುರು ಮಾಡಿದ್ದಾರೆ. ಇದರ ಮೂಲಕ ಈಗ ಅಂದರೆ ರಚಿತಾ ಮೂಲಕ ಒಂದಿಷ್ಟು ಜನ ಮತ್ತೆ ಒಂದಿಷ್ಟು ಪೋಸ್ಟ್ಗಳನ್ನು ಹರಿಬಿಡುವ ಸಾಧ್ಯತೆಗಳಿವೆ.